ಇಷ್ಟೆಲ್ಲ ಸೇವೆ ಮಾಡಬೇಕು ಅಂದರೆ ಮೂಲ ಕಾರಣ ಬಂದು ಅವರು ನನಗೆ ಹೇಳ್ಕೊಟ್ಟಿರುವಂಥ ಒಂದು ಪಾಠ ಮತ್ತು ಅವರು ನನ್ನಲ್ಲಿ ಬಿತ್ತನೆ ಮಾಡಿರುವಂಥ ಆದರ್ಶಗಳು. ತುಂಬ ಜನ ಕಷ್ಟದಲ್ಲಿದ್ದಾರೆ ಆ್ಯಕ್ಚುಲಿ. ಐ ಕುಡ್ ಸಿ ಇಟ್. ಅವರು ಇರುವಂಥ ಸ್ಥಿತಿ ನೋಡ್ತಿದ್ರೆ ಐ ವಾಸ್ ಫೀಲಿಂಗ್ ಬ್ಲೆಸ್ಡ್. ನನ್ನ ಒಂದು ಅದೃಷ್ಟ, ನನ್ನ ಒಂದು ಸೌಭಾಗ್ಯ, ನನಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ವಿನಯ್ ಗುರೂಜಿ, ನಾನು ಅವರ ಒಂದು ದೊಡ್ಡ ಮಟ್ಟದ ಫಾಲೋವರು ಸರ್. ಅವರು ನನಗೆ ಹೇಳ್ಕೊಟ್ಟಿರುವಂಥ ಒಂದು ನೀತಿ ಪಾಠಗಳು ವ್ಯರ್ಥ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ನಂದು ಎಜುಕೇಷನ್ ಮುಗಿದಾದ್ಮೇಲೆ ಕೈಲಾಗಿದ್ದು ಸಮಾಜ ಸೇವೆ ಕೆಲಸಗಳು ಮುಂದುವರಿಸ್ಕೊಂಡು ಆ ಟೈಮಲ್ಲಿ ಸಾವಿರಾರು ಜನ ಮಕ್ಕಳಿಗೆ ಬುಕ್ಸ್ ವಿತರಣೆ ಮಾಡಿದ್ದೀವಿ. 150ಕ್ಕಿಂತ ಹೆಚ್ಚು ಸಸ್ಯಗಳನ್ನ ನೆಟ್ಟಿದ್ದೀವಿ. ಕನ್ನಡ ಹೋರಾಟ ಒಂದು ಆಯಿತು, ಅದರಲ್ಲಿ ಕೂಡ ನಾವೆಲ್ಲ ಭಾಗವಹಿಸಿ ಬೆಂಬಲ ಕೊಟ್ಟಿದ್ವಿ 2010 ಇಲ್ಲಾಂದರೆ 2011ರಲ್ಲಿ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಸಮಾಜದಲ್ಲಿ ಒಂದು ಸಮಾಜಮುಖಿಯಾಗಿ ಮಾದರಿಯಾಗಿ ಯುವಜನತೆಯ ಕಣ್ತೆರೆಸುವಂಥ ಯಾವುದೇ ಕೆಲಸ ಇದ್ದರೂ ಅದನ್ನು ನಮಗೆ ನೀವು ತಿಳಿಸಿ, ನಾವು ಅಲ್ಲಿ ತಕ್ಷಣ ಹಾಜರಾಗ್ತೇವೆ. ನಮ್ಮ ಚಾನಲಿನ ಮೂಲಕ ಸಮಾಜಕ್ಕೆ ಒಂದಿಷ್ಟು ಒಳಿತು ಮಾಡುವವರನ್ನು ಹುಡುಕಿ ಅದನ್ನು ನಿಮ್ಮೆದುರು ತೆರೆದು ನಿಲ್ಲಿಸಬೇಕು. ಆ ಮೂಲಕ ಸಮಾಜಕ್ಕೆ ಒಂದು ಸಾತ್ವಿಕವಾದಂಥ ದಾರಿಯನ್ನು, ಸಂದೇಶವನ್ನು ಹಾಕಿಕೊಡಬೇಕು ಅನ್ನೋದು ನಮ್ಮ ಚಾನಲ್ಲಿನ ಮೂಲಭೂತವಾದಂಥ ಆಶಯ. ನೀವು ಬಹುತೇಕವಾಗಿ ಬೆಂಗಳೂರಿನಂಥ ಶಹರದಿಂದ ಹಿಡಿದು ಹಳ್ಳಿಯವರೆಗೆ ಇವತ್ತು ಒಂದು ಮಾತು ಬರುತ್ತೆ, ಏನು, ಯುವಕರೆಲ್ಲ ಹಾಳಾಗಿದ್ದಾರೆ, ಯುವಕರೆಲ್ಲ ದಾರಿ ತಪ್ತಾ ಇದ್ದಾರೆ, ಮಾಡಬಾರ್ದ ಕೆಲಸವನ್ನು ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಈ ಥರದ ಮಾತುಗಳನ್ನು ನಾವು ಕೇಳ್ತೇವೆ. ಆದರೆ ಇಲ್ಲೊಬ್ಬ ಯುವಕ ಇದ್ದಾನೆ, ಕಾರ್ತಿಕ್ ರೆಡ್ಡಿ ಅಂತ. ತನ್ನ ಇಡೀದಾದಂಥ ಸಂಪಾದನೆಯ ಬಹುಭಾಗವನ್ನು ಸಮಾಜಕ್ಕೆ ಧಾರೆ ಎರಿತಾ ಇದ್ದಾನೆ ಅಂತಂದರೆ ನೀವು ನಂಬಬೇಕು. ಇವರೊಂದು ಹೋಟೆಲ್ ಇಟ್ಟಿದ್ದಾರೆ, ಅದರ ಹೆಸರು ಮಹಾತ್ಮ ಫುಡ್. ಇಲ್ಲಿ ಇಂಡಿಯನ್ ಅಂದರೆ ಭಾರತೀಯ ಆಹಾರ ಬೆಳಗ್ಗೆಯಿಂದ ರಾತ್ರಿಯವರೆಗೆ ನೀವು ಊಟ ಮಾಡ್ಬೋದು, ತಿಂಡಿ ತಿನ್ಬೋದು. ಎಲ್ಲವೂ ಮನೆಯಲ್ಲಿ ಮಾಡಿದಂಥ ತಾಯಿಯ ಕೈಯಿನ ಅತ್ಯಂತ ಶುದ್ಧ ಆಹಾರ ಅಡುಗೆ, ಯಾವುದೇ ರೀತಿಯ ಅಡಲ್ಟ್ರೇಷನ್ ಇಲ್ಲ. ಮತ್ತು ಇವರ ಕಿಚನ್ನನ್ನು, ಕೆಲಸಗಾರರನ್ನು ನೀವು ನೋಡಿದರೆ ಆ ಶುದ್ಧತೆಯ ಪ್ರತೀಕವಾಗಿ ಕಾಣ್ತದೆ ನಿಮಗೆ. ಅಂಥ ಒಂದು ಅದ್ಭುತವಾದಂಥ ಹೈಜೆನಿಕ್ ಆದಂಥ ಫುಡ್ಡನ್ನು ಕೇವಲ 10 ರೂಪಾಯಿಂದ 40 ರೂಪಾಯಿನ ಒಳಗಡೆ ಊಟ, ಆಸರೆ ಎಲ್ಲವನ್ನೂ ಕೊಡ್ತಾರೆ. ಇನ್ನು ಚೈನೀಸ್ ಫುಡ್ಡು, ನೀವು ಯಾವುದೇ ಚೈನೀಸ್ ಒಂದು ಬಹಳ ಬೆಸ್ಟ್ ಹೋಟೆಲ್ ಅಂತ ಹೋಗಿ ಅಲ್ಲಿ ನಿಮಗೆ ಏನು ಸಿಗತ್ತೆ ವೆಜ್ಜಲ್ಲಿ, ಇಲ್ಲೆಲ್ಲವೂ ಸಿಗತ್ತೆ ಅಂತ ಅವರೇ ಹೇಳುವ ಪ್ರಕಾರ. ಎಷ್ಟು ಅಂತಂದರೆ ಒಂದು 4 ಜನರ ಕುಟುಂಬ ಸಂಜೆ ನೀವು ಡಿನ್ನರ್ಗೆ ಅಂತ ಹೋದರೆ ಚೈನೀಸನ್ನೇ ಮುಖ್ಯವಾಗಿ ತೆಗೆದುಕೊಳ್ಳಿ, 45ರಿಂದ 95 ರೂಪಾಯಿ ರೇಂಜು, 300ರಿಂದ 350 ರೂಪಾಯಲ್ಲಿ ನೀವು 4 ಜನ ನಿಮ್ಮ ಫ್ಯಾಮಿಲಿಯ ಡಿನ್ನರನ್ನು ಮುಗಿಸ್ಕೊಂಬರ್ಬೋದು. ಅಷ್ಟರ ಮಟ್ಟಿಗೆ ಈ ಮನುಷ್ಯ 70% ಅಲ್ಲಿ ಆದಾಯ ಬಂದರೆ 30%ಅನ್ನು ಕೈಯಿಂದ ಹಾಕ್ಕೊಂಡು ತಾನು ಬೇರೆ ಉದ್ಯೋಗವನ್ನು ಮಾಡಿ ಹಸಿದ ಹೊಟ್ಟೆಗೆ ಆಹಾರವನ್ನು ಕೊಡಬೇಕು, ನೊಂದವರಿಗೆ ಆಹಾರವನ್ನು ಕೊಡಬೇಕು. ಪ್ರತಿ ವೀಕೆಂಡಲ್ಲಿ ಶಾಲೆಗಳಿಗೆ ಊಟವನ್ನು ಕೊಡ್ತಾರೆ. ಇಲ್ಲಿ ಸ್ಲಮ್ಗಳು ಬಡವರೆಲ್ಲ ಇರ್ತಾರಲ್ಲ, ಅಲ್ಲಿಗೆ ಹೋಗಿ ಅವರಿಗೆ 300-400 ಜನರಿಗೆ ಊಟದ ಪ್ಯಾಕೆಟನ್ನು ಕೊಡ್ತಾರೆ. ಪ್ರತಿ ಶನಿವಾರ ಅಥವಾ ಶುಕ್ರವಾರ ಏನೋ ಸತ್ಸಂಗ ಅಂತ ಮಾಡ್ತಾರೆ. ಶಾಲೆಗಳಲ್ಲಿ 60-70 ಜನರಿಗೆ ಫ್ರೀ ಫುಡ್ಡನ್ನು ಕೊಡ್ತಾರೆ. ಅಲ್ಲಿ ಅಕ್ಕಪಕ್ಕದ ದೇವಸ್ಥಾನಗಳಿಗೆ ಪ್ರಸಾದ ಅಂತ ಫ್ರೀಯಾಗಿ ಕೊಡ್ತಾರೆ. ರಾಮನವಮಿ, ಹನುಮ ಜಯಂತಿ, ಗುರುಪೂರ್ಣಿಮೆ ಈ ಥರದ ಯಾವುದೇ ಕಾರ್ಯಕ್ರಮ ಆದರೂ ಅಲ್ಲಿ ಅವರು ಸ್ವಯಂ ಪ್ರಜ್ಞೆಯಿಂದ ಹೋಗಿ ಶುದ್ಧವಾದ ಆಹಾರವನ್ನು, ಊಟವನ್ನು ಕೊಟ್ಟು ಬರ್ತಾರೆ. ಎಲ್ಲೋ ಸತ್ಯನಾರಾಯಣ ವ್ರತ, ಎಲ್ಲೋ ಗಣಹೋಮ ಮಾಡಲಿಕ್ಕಾಗೋದಿಲ್ಲ, ಒಂದು 150-200 ಜನರಿಗೆ ಅಥವಾ 15-20-35 ಜನರಿಗೆ ಯಾವುದೇ ಒಂದು ಕ್ಯಾಟ್ರಿಂಗ್ನವರು ಇವತ್ತು 250-300 ರೂಪಾಯಿ ಫರ್ ಪ್ಲೇಟ್ ಅಥವಾ ಫರ್ ಊಟ, ಫರ್ ಹೆಡ್
ಏನು ಮಾಡ್ತಾರಲ್ಲ, ಇವರು 100ರಿಂದ 150 ರೂಪಾಯಿ ಒಳಗಡೆ ನಿಮಗೆ ಅವರು ಕೊಡುವ ಎಲ್ಲ ಆಹಾರವನ್ನು ಶುದ್ಧವಾಗಿ ಕೊಡ್ತಾರೆ ಅಂತ. ನಾನು ಇದನ್ನು ಎಲ್ಲಿಯೂ ನೋಡಿಲ್ಲ. ಅಲ್ಲಿ ಬಂದು ಅನುಗಾಲದಿಂದ ಊಟ ಮಾಡ್ಕೊಂಡು ಹೋಗ್ತಾ ಇರುವಂಥ ಸಾಫ್ಟ್ವೇರ್ ಇಂಜಿನಿಯರ್ಸು ಇವರನ್ನೆಲ್ಲ ಮಾತಾಡಿಸಿದ್ದೇನೆ. ಅವರು ಇವರಿಗೆ ಬಾಯಿ ತುಂಬಿ ಹರಿಸ್ತಾರೆ. ತಾನು ಮಾಡಿದಂಥ, ತಾನು ದುಡಿದಂಥ ದುಡ್ಡನ್ನು, ಹಣವನ್ನು ಇಲ್ಲಿ ತಂದು ಆ ಶ್ರಮ ವಹಿಸಿ 40-50 ಜನ ಕೆಲಸಗಾರರನ್ನು ಇಟ್ಕೊಂಡು ಹೈಜೆನಿಕ್ ಆಗಿ ಶುದ್ಧವಾದಂಥ ಆಹಾರವನ್ನು ತಯಾರಿಸಿ ಅತ್ಯಂತ ಕಡಿಮೆ ರೇಟು. ಈಗಂತೂ ಈ ಕಾಂಗ್ರೆಸ್ ಸರ್ಕಾರದ ಬಿಟ್ಟಿ ಭಾಗ್ಯದ ಪರಿಣಾಮ ಏನಾಗಿದೆ, ಬೆಲೆ ಗಗನಕ್ಕೇರಿದೆ. ಆದರೂ ಇವರ 10 ರೂಪಾಯಿನಿಂದ 40 ರೂಪಾಯಿ ಏರಲಿಲ್ಲ, 45ರಿಂದ 95 ರೂಪಾಯಿ ಚೈನೀಸ್ ಏರಲಿಲ್ಲ. ಅದು ಹಾಗೆ ಉಳಿದಿದೆ. ಕ್ವಾಂಟಿಟಿ ಕಡಿಮೆ ಅಂತ ಭಾವಿಸಬೇಡಿ, ಕ್ವಾಂಟಿಟಿ ಪುಷ್ಕಳವಾಗಿದೆ. ಸ್ವತಃ ನಾನಲ್ಲಿ ಊಟ ಮಾಡಿ ಅದನ್ನು ಸವಿದು ಈ ಒಬ್ಬ ಹುಡುಗ ಸಮಾಜಕ್ಕೆ ಮಾದರಿಯಾಗಿ ನಿಂತಿದ್ದಾನೆ. ಯುವ ಸಮುದಾಯ ಹೇಗೆ ತನ್ನ ಒಂದು ಸಾರ್ವಜನಿಕ ಜೀವನವನ್ನು ರೂಪಿಸಿಕೊಳ್ಬೇಕು ಅನ್ನೋದಕ್ಕೆ ಒಂದು ತೋರು ಬೆರಳಾಗಿದ್ದಾರೆ ಕಾರ್ತಿಕ್ ರೆಡ್ಡಿ. ಕಾರ್ತಿಕ್ ರೆಡ್ಡಿ ಅವರನ್ನು ನಾನು ಹುಡುಕೊಂಡು ಹೋಗಿ ಇಂಟರ್ವ್ಯೂ ಮಾಡಿದೆ. ಅವರ ಕಿಚನನ್ನು ನೋಡಿದೆ. ಅವರು ಇಡೀದಾಗಿ ಹಂಚುವ ಈ ಒಂದು ದಾನ ಧರ್ಮದ ಇಡೀ ವ್ಯವಸಾಯವನ್ನು ನೋಡಿದೆ. ಅವರ ಮುಖದಲ್ಲಿ ಬಹಳ ಒಂದು ಸಂತೃಪ್ತಿಯ, ಆತ್ಮತೃಪ್ತಿಯ ಒಂದು ಬೆಳಕನ್ನು ನೋಡಿದೆ. ಹಿಂದುತ್ವ, ಹಿಂದೂ ಧರ್ಮ, ದೇಶೀಯತೆ, ಭಾರತೀಯತೆ ಅವರ ಉಸಿರು. ಆ ನೆಲೆಯಲ್ಲಿ ಈ ಸೇವಾ ಮನೋಭಾವದ ಈ ಫುಡ್ಡನ್ನು ಯಾರಾದರೂ ವಿಧವೆಯರು, ಅಶಕ್ತರು, ಬಡವರು ಅಲ್ಲಿ ಬಂದು ಅದೇ ರೇಟಲ್ಲಿ ಕೊಂಡೊಯ್ದು ಇನ್ನೆಲ್ಲಾದರೂ ನೀವೊಂದು ಟೇಬಲ್ ಹಾಕಿ ಸ್ಟ್ರೀಟಲ್ಲೋ ಇನ್ನೊಂದು ಕಡೆನೋ ಮಾರಿ ಎಷ್ಟೋ ಜನ ತಮ್ಮ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ. ಇಲ್ಲಿ 10 ರೂಪಾಯಿ ತೊಗೊಂಡೋಗಿ ಅಲ್ಲೊಂದು 15-20ಕ್ಕೂ ಮಾರ್ತಾರೆ. ಇಲ್ಲಿ 45 ರೂಪಾಯಿ ತೊಗೊಂಡೋದ್ರೆ ಅಲ್ಲೊಂದು 50-60 ರೂಪಾಯಿ ಮಾರ್ತಾರೆ. ಈ ಥರದ ಒಂದು ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಅದನ್ನು ಯಾರಾದರೂ ಸಂಪರ್ಕ ಮಾಡಿದರೆ ಅವರಿಗೆ ಸಹಕಾರವನ್ನು ಮಾಡ್ತಾರೆ. ಬನ್ನಿ, ಮಹಾತ್ಮ ಫುಡ್ಡಿನ ಕಾರ್ತಿಕ್ ಅವರ ಇಡೀದಾದಂಥ ಒಂದು ಬದುಕಿನ ಈ ಒಂದು ಯಾನ ಏನಿದೆಯಲ್ಲ, ಅದು ಈ ಸಮಾಜಕ್ಕೆ ಬಹಳ ಬಹಳ ಮುಖ್ಯವಾದದ್ದು. ಈ ಹೊತ್ತಿನಲ್ಲಿ, ಈ ವರ್ತಮಾನಕ್ಕೆ ಬಹಳ ಬಹಳ ಆದರ್ಶಮಯವಾದದ್ದು. ಆದ್ದರಿಂದಲೇ ಅವರ ಜೀವನ, ಅವರ ಅಭಿರುಚಿ, ಅವರ ಉದ್ದೇಶ. ಕೊನೆಗೂ ನೀವು ಕೇಳ್ಬೋದು, ಇಷ್ಟೆಲ್ಲ ಮಾಡಿ ರಾಜಕೀಯಕ್ಕೆ ನಿಲ್ತಾರೆ ಇವರು? ಆ ಪ್ರಶ್ನೆಗೆ ನಾನು ಉತ್ತರ ಈಗ ಕೊಡೋದಿಲ್ಲ. ನೀವು ಇವರ ಇಂಟರ್ವ್ಯೂವನ್ನು ನೋಡಿ, ಆವಾಗ ನೀವು ಬೆರಗಾಗ್ತೀರಿ. ಬನ್ನಿ. ಕಾರ್ತಿಕ್, ನಮಸ್ತೆ. ಸರ್ ನಮಸ್ತೆ. ನಮ್ಮ ದೇಶದಲ್ಲಿ ಅಥವಾ ನಮ್ಮ ಸಂಸ್ಕೃತಿಯಲ್ಲಿ ಅನ್ನದಾನ ಮತ್ತು ವಿದ್ಯಾದಾನ ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಹೋಟೆಲ್ ಮಾಡಿಯೂ ಈ ದಾನದ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಹೋಟೆಲ್ ಮಾಡ್ಬೋದು. ಸಮಾಜಕ್ಕೆ, ಹಸಿವಿಗೆ, ಬಡವರಿಗೆ ಅಥವಾ ಕೈಗೆ ಎಟಕದವರಿಗೆ, ನಾನು ಕೈಗೆ ಎಟಕುವ ರೀತಿಯಲ್ಲಿ ಕಾಂಪಿಟೇಟಿವ್ ಆಗಿ ಎಲ್ಲ ಹೋಟೆಲ್ನಲ್ಲಿ ಏನೇನು ಕೊಡ್ತಾರೋ ಅವೆಲ್ಲವನ್ನೂ ನಾವು ಕೊಡುವ ಮೂಲಕವೇ, ಆದರೆ ಆ ಕ್ವಾಂಟಿಟಿಯನ್ನು ಕೊಡ್ತೇವೆ, ಕ್ವಾಲಿಟಿಯನ್ನು ಕೊಡ್ತೇವೆ, ಅದರ ರೇಟನ್ನು ಕಡಿಮೆ ಇಡ್ತೇವೆ ಅಂತ ನೀವು ಇಡೀದಾದಂಥ ಒಂದು ಮಹಾತ್ಮ ಫುಡ್ಡನ್ನು ಮಾಡಿದ್ದೀರಿ. ಆ ವಿಷಯದಲ್ಲಿ ಇದೊಂದು ಮಹತ್ತರವಾದ ಕೆಲಸ, ಅದರಲ್ಲೂ ಇವತ್ತಿನ ಬೆಲೆ ಏರಿಕೆ ಸಂದರ್ಭದಲ್ಲಿ.
ನಾನಿಲ್ಲಿ ನೋಡ್ತಾ ಇದ್ದೇನೆ ನಿಮ್ಮ ಮೆನು. ಕೇಸರಿ ಬಾತಿಗೆ 10 ರೂಪಾಯಿ ಇಟ್ಟಿದ್ದೀರಿ ನೀವು. ಇಡ್ಲಿ 10 ರೂಪಾಯಿ ಇದೆ, 2 ಇಡ್ಲಿಗೆ 15 ರೂಪಾಯಿ ಇದೆ. ಹೀಗೆ ಎಲ್ಲವೂ ಮುಂದುವರಿತದೆ. ಸೊ ಇಂಥ ಒಂದು ಕೆಲಸ ಮಾಡೋದ್ರ ಜೊತೆಗೇ ನೀವು ಸಮಾಜಕ್ಕೆ, ಮಕ್ಕಳಿಗೆ, ಸಂಸ್ಕೃತಿಗೆ ಬೇರೆ ಬೇರೆ ರೀತಿಯ ಒಂದು ಸೇವೆಯನ್ನು ಮಾಡ್ತಾಯಿದ್ದೀರಿ. ಇವೆಲ್ಲವನ್ನ ಇಟ್ಕೊಂಡು ಮತ್ತೆ ಇವತ್ತು ಮಾತಾಡೋಣ ಅಂತ ಬಂದಿದ್ದಾರೆ. ಸೊ ನನಗೆ ಬಹಳ ಸಂತೋಷ, ಯಾಕೆಂದರೆ ನಿಮ್ಮಂಥ ಯುವಕರು ಸಮಾಜಕ್ಕೆ ಹೀಗೂ ಸ್ಪಂದಿಸ್ಲಿಕ್ಕೆ ಸಾಧ್ಯವ ಅಂತ. ಸೊ ಆ ರೀತಿಯಲ್ಲಿ ನೀವು ನಿಮ್ಮ ಒಂದು ಸಣ್ಣ ಹಿನ್ನೆಲೆ, ನಿಮ್ಮ ಕುಟುಂಬದ ಹಿನ್ನೆಲೆ ಇತ್ಯಾದಿ ಇಟ್ಕೊಂಡು BCom ಪದವೀಧರರು ನೀವು, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇದ್ದವರು ಮೊದಲು, ಆಮೇಲೆ ಹೋಟೆಲ್ ಫೀಲ್ಡಿಗೆ ಬಂದ್ರಿ. ಸೊ ಈ ಬದಲಾವಣೆಯನ್ನೆಲ್ಲ ಇಟ್ಕೊಂಡು ಮಾತಾಡೋಣ, ಹೇಳಿ ಸರ್. ಮೊದಲನೇದಾಗಿ ನಾನು ಹುಟ್ಟಿ ಬೆಳೆದಿರೋದು ಬೆಂಗಳೂರಲ್ಲೇ. ನಾನು ಮೂಲತಃ ಬೆಂಗಳೂರಿನವನು. ಓದಿದ್ದು ಸ್ಕೂಲ್ ಬಂದು ಬೆಕ್ನಿ ಹೈಸ್ಕೂಲ್ ಕೋರ್ಮಂಗ್ಲ. ಅದಾದಮೇಲೆ ಒಂದು PUC ಮತ್ತು BCom ಕ್ರೈಸ್ಟ್ ಕಾಲೇಜಲ್ಲಿ ನಾನು ಓದಿದ್ದು. ಸೊ ಚಿಕ್ಕ ವಯಸ್ಸಿಂದನೂ ನನ್ನ ತಂದೆಯವರು ನನಗೆ ಸೇವೆ ಮನೋಭಾವ ಅನ್ನೋದನ್ನ ಅವರು ಹೇಳ್ಕೊಟ್ಟಿದ್ರು. ಸೊ ಇಷ್ಟೆಲ್ಲ ಸೇವೆ ಮಾಡಬೇಕು ಅಂದರೆ ಮೂಲ ಕಾರಣ ಬಂದು ಅವರು ನನಗೆ ಹೇಳ್ಕೊಟ್ಟಿರುವಂಥ ಒಂದು ಪಾಠ ಮತ್ತು ಅವರು ನನ್ನಲ್ಲಿ ಬಿತ್ತನೆ ಮಾಡಿರುವಂಥ ಆದರ್ಶಗಳು. ಸೊ ಅದಲ್ದಿರ ಚಿಕ್ಕ ವಯಸ್ಸಲ್ಲಿ ಅವರು ನನಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಸ್ವಲ್ಪ ಹೇಳಿಕೊಟ್ರು. ಸೊ ಚಿಕ್ಕ ವಯಸ್ಸಿಂದ ನಾನು ಸ್ವಾಮಿ ವಿವೇಕಾನಂದರದ ಒಬ್ಬ ಫಾಲೋವರ್. ಸೊ ಅದರಿಂದಾಗಿ ನನಗೆ ನಮ್ಮ ದೇಶ ಆಗಿರ್ಬೋದು, ನಮ್ಮ ಸಮಾಜ, ಹಾಗೆ ನಮ್ಮ ಧರ್ಮದ ಬಗ್ಗೆ ಅಪಾರವಾದಂಥ ಒಂದು ಕಾಳಜಿ ಇದೆ ಸರ್. ಮತ್ತು ಕಾಲೇಜಲ್ಲಿದ್ದಾಗಲಿಂದನೇ ಸೆಂಟರ್ ಫಾರ್ ಸೋಷಿಯಲ್ ಆ್ಯಕ್ಷನ್ ಅಂತ ಒಂದು ಸಪ್ರೇಟ್ ಗ್ರೂಪ್ ಇತ್ತು. ಇದರಲ್ಲಿ ಸ್ಟೂಡೆಂಟ್ಸು ಹಲವಾರೊಂದು ಸಾಮಾಜಿಕ ಕೆಲಸಗಳಲ್ಲಿ ಅವರು ತೊಡಗಿಸ್ಕೊಂಬಾಗಿತ್ತು. ಸೊ ಆವಾಗಿಂದ ನಾನು ಸಮಾಜ ಸೇವೆಯ ಒಂದು ನಿಟ್ಟಲ್ಲಿ ನನ್ನ ಕೈಲಾಗಿದ್ದು ಮಾಡ್ಕೊಂಡು ಬರ್ತಿದ್ದೆ. ಅದಾದಮೇಲೆ ನಾನು ಸೆಕೆಂಡ್ ಇಯರ್ BCom ಓದ್ತಿದ್ದಾಗ ನಮ್ಮ ತಂದೆಯವರು ತೀರ್ಕೊಂಡ್ರು. ಸೊ ಅದು ನನಗೆ ತುಂಬ ಒಂದು ಆಘಾತ ತಂದು ಕೊಡ್ತು. ಅವ್ರೇನು ಮಾಡ್ತಾಯಿದ್ರು ಸರ್? ನಮ್ಮ ತಂದೆ ಅವರು ಕಾಂಟ್ರಾಕ್ಟರ್ ಆಗಿದ್ದರು. ಸೊ ಅದಾದಮೇಲೆ ಅದು ನನಗೆ ತುಂಬ ನೋವುಂಟು ಮಾಡ್ತು. ಬಟ್ ಅವರು ಬದುಕಿದ್ದಾಗ ಅವರು ಎಷ್ಟು ಕೆಲಸ ಮಾಡ್ತಿದ್ರು, ಬಡವ್ರಿಗಾಗಿರ್ಬೋದು, ಮತ್ತು ಅವ್ರ ಜೊತೆ ಇರುವಂಥ ಒಂದು ಟೀಮ್ ಮೆಂಬರ್ಸು, ವರ್ಕರ್ಸ್ ಅಂತ ಏನಂತಾರೆ, ಅವ್ರಿಗೆಲ್ಲ ಎಷ್ಟು ಸಹಾಯ ಮಾಡ್ತಿದ್ರು. ಮತ್ತು ಸ್ಕೂಲ್ಗಳಾಗಿರ್ಬೋದು, ಲೈಬ್ರರೀಸ್ ಕಟ್ಸ್ಕೊಡ್ತಾಯಿದ್ರು, ಮತ್ತು ಹಳ್ಳಿಗಳಲ್ಲಿ ಸುಮಾರು ಜನಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ರು. ಸೊ ಅದು ಮುಂದುವರ್ಸ್ಕೊಂಡು ಹೋಗಬೇಕು, ನಮ್ಮ ತಂದೆ ಹೆಸರು ಉಳಿಬೇಕು. ಅವರು ನನಗೆ ಹೇಳ್ಕೊಟ್ಟಿರುವಂಥ ಒಂದು ನೀತಿ ಪಾಠಗಳು ವ್ಯರ್ಥ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ನಂದು ಎಜುಕೇಷನ್ ಮುಗಿದಾದ್ಮೇಲೆ ಕೈಲಾಗಿದ್ದು ಸಮಾಜ ಸೇವೆ ಕೆಲಸಗಳು ಮುಂದುವರಿಸ್ಕೊಂಡು ಬಂದೆ ಸರ್. ಸೊ ಕಾಲೇಜ್ ಆದಮೇಲೆ ಇನ್ಫ್ಯಾಕ್ಟ್ ನಾನು BComಲ್ಲಿ ಐ ವಾಸ್ ಒನ್ ಆಫ್ ದ ಯೂನಿವರ್ಸಿಟಿ ಟಾಪರ್ಸ್ 2005 ಬ್ಯಾಚಲ್ಲಿ. ಬಟ್ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇದ್ದಿದ್ದರಿಂದ ನಾನು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ನಾನು ಕನ್ಸ್ಟ್ರಕ್ಷನ್ ಲೈನ್ಗೆ ಬಂದೆ. ಸೊ BBMPಯಲ್ಲಿ ಮತ್ತು ಕೆಲವೊಂದು ಪ್ರೈವೇಟಲ್ಲಿ ಇಂಡಸ್ಟ್ರಿಯಲಿಸ್ಟ್ಗೆಲ್ಲನೂ ಸಿವಿಲ್ ವರ್ಕ್ಸು ಮಾಡಿಸ್ತಿದ್ದೆ. ಅದ್ರ ನಂತರ ಹಾಸ್ಪಿಟಾಲಿಟಿ ಬಗ್ಗೆ ಸ್ವಲ್ಪ ಪ್ಯಾಷನ್ ಇದ್ದಿದ್ದರಿಂದ ಒಂದೆರಡು ರೆಸ್ಟೋರೆಂಟ್ಸು ಮತ್ತು ಪಬ್ಸ್ ಕೂಡ ಓಪನ್ ಮಾಡಿದ್ದೆ. ಸೊ ಇವೆಲ್ಲ ನಡ್ಸ್ಕೊಂಡು ಬರ್ತಾ ಇದ್ದಾಗ ಏನಾಗ್ತಿತ್ತು, ನಾನು ನನ್ನ ಜೊತೆ ಕೆಲಸ ಮಾಡ್ತಿದ್ದಂಥ ವರ್ಕರ್ಸ್ ಆಗಿರ್ಬೋದು, ಲೇಬರ್ಸ್ ಆಗಿರ್ಬೋದು, ಅವನ್ನ ನೋಡ್ತಿದ್ದೆ. ನೋಡಿದಾಗಲೆಲ್ಲ ನನಗೆ ಅನಿಸ್ತಿತ್ತು, ಸರಿ ತುಂಬ ಜನ ಕಷ್ಟದಲ್ಲಿದ್ದಾರೆ. ಆ್ಯಕ್ಚುಲಿ ಐ ಕುಡ್ ಸಿ ಇಟ್. ದೇವರು ನಮಗೆ ಓಕೆ ಅಷ್ಟು ತೊಂದರೆ ಕೊಟ್ಟಿಲ್ಲ, ಬಟ್ ಅವರು ಇರೋವಂಥ ಸ್ಥಿತಿ ನೋಡ್ತಿದ್ರೆ ಐ ವಾಸ್ ಫೀಲಿಂಗ್ ಬ್ಲೆಸ್ಡ್ ಎವ್ರಿ ಟೈಮ್ ಐ ವುಡ್ ಸಿ ದೆಮ್. ಓ ದೇವ್ರು ನಮಗೆ ತುಂಬ ಕೊಟ್ಟಿದ್ದಾನೆ ಅನ್ನೋ ಒಂದು ಫೀಲಿಂಗ್ ಬರ್ತಿತ್ತು. ಸೊ ಅದ್ರ ಜೊತೆಗೆ ನಾನು ಏನಾದರೂ ಒಂದು ಮಾಡಬೇಕು ಸಮಾಜಕ್ಕೆ, ಆದಷ್ಟು ಮಕ್ಕಳಿಗಾಗಿರ್ಬೋದು, ಇಲ್ಲ ವಯಸ್ಸಾಗಿರೋರಾಗಿರ್ಬೋದು, ಇಲ್ಲ ನಿರ್ಗತಿಕರಿಗಾಗಿರ್ಬೋದು, ನಮ್ಮ ಧರ್ಮಕ್ಕೆ ವಿಚಾರವಾಗಿ ಮಾಡಬೇಕು ಅಂತ ನನಗೆ ತುಂಬ ಇತ್ತು ಸರ್ ಮೊದಲಿಂದನೂ. ಸೊ ಅದರಿಂದಾಗಿ ಒಂದೊಂದೇ ಕೆಲಸಗಳು ಸ್ಟಾರ್ಟ್ ಮಾಡಿಕೊಂಡೆ. ಸೊ ಟು ಸ್ಟಾರ್ಟ್ ಆಫ್ ವಿತ್ ನನ್ನ ಜೊತೆನೇ ಸುಮಾರು ಜನ ಎಂಪ್ಲಾಯೀಸ್ ಇದ್ದಿದ್ದರಿಂದ ನನ್ನ ಕೈಯಿಂದ ಅವ್ರಿಗೆ ಏನೆಲ್ಲ ಆಗ್ಬೋದು ಅದು ಮಾಡೋಕ್ಕೆ ಪ್ರಾರಂಭ ಮಾಡಿದೆ ಸರ್. ಬಿಕಾಸ್ ದೇರ್ ಇಸ್ ಅ ಸೇಯಿಂಗ್ ದಟ್ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್.
ಸೊ ಅದಕ್ಕೋಸ್ಕರ ನನ್ನ ಜೊತೆ ಈ ಸುಮಾರು ಜನ ಸ್ಟಾಫ್ ಇದ್ದರು, ಹೋಟೆಲ್ಸಲ್ಲಾಗಿರ್ಬೋದು, ಕನ್ಸ್ಟ್ರಕ್ಷನ್ ಸೈಟ್ಸಲ್ಲಾಗಿರ್ಬೋದು. ಅವರು ಬೇರೆ ಊರುಗಳಿಂದ ಅವರು ಫ್ಯಾಮಿಲಿ ಮೆಂಬರ್ಸ್ನ ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದರೆ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೊಬೇಕು. ಕರೆಕ್ಟ್. ಅವರೊಂದು ಕಂಫರ್ಟ್ ಝೋನ್ನ ಬಿಟ್ಟು ಬರ್ತೀರಂತ. ಸೊ ನಾನು ಯಾವಾಗ ಇದನ್ನು ಯಾವುದೇ ಒಂದು ಪ್ರೊಫೆಷನ್ ಆಗಲಿ ಬಿಸ್ನೆಸ್ ಆಗಲಿ ರನ್ ಮಾಡ್ತಿದ್ದಾಗ ಐ ಮೇಕ್ ಶ್ಯೂರ್ ದಟ್ ಪ್ರತಿಯೊಂದು ಸ್ಟಾಫ್ ಅವ್ರು ಯಾವುದೇ ಒಂದು ಲೆವೆಲ್ ಆಫ್ ನೇಚರ್ ಆಫ್ ಜಾಬಲ್ಲಿರಲಿ ಅವ್ರ ಜೊತೆ ಡೈರೆಕ್ಟ್ ಇಂಟ್ರಾಕ್ಷನ್ ಇಟ್ಕೊತೀನಿ. ಬಿಕಾಸ್ ಐ ವಾಂಟ್ ಟು ಹ್ಯಾವ್ ದಟ್ ಕನೆಕ್ಟ್ ವಿತ್ ದೆಮ್. ಸೊ ಅದೇ ನನಗೆ ಅರ್ಥ ಆಗ್ತಿತ್ತು ಅವ್ರಿಗೆ ಮನೇಲಿ ಯಾವುದೆಲ್ಲ ಕಷ್ಟ ಇದೆ, ಅವ್ರ ತಂದೆ ತಾಯಿಗೆ ಏನೆಲ್ಲ ಒಂದು ಸಮಸ್ಯೆ ಇದೆ, ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಇಲ್ಲಾಂದರೆ ಅವರು ಸಿಬ್ಲಿಂಗ್ಸ್ ಅಕ್ಕ ಅಣ್ಣ ತಮ್ಮ ಅವ್ರ ವಿಚಾರವಾಗಿ ಏನೆಲ್ಲ ಸಮಸ್ಯೆಗಳಿದ್ದಾವೆ ಇವೆಲ್ಲ ಗೊತ್ತಾಗ್ತಿತ್ತು. ಸೊ ಅದಕ್ಕೋಸ್ಕರ ಅವ್ರಿಗೆ ನಾನು ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಮೇ ಬಿ ಅವ್ರ ತಂದೆ ತಾಯಿ ಹೆಲ್ತ್ ಸಮಸ್ಯೆ ಇರ್ಬೋದು, ಇಲ್ಲಾಂದರೆ ಅವರು ಅಕ್ಕಂದ್ರದ್ದು ತಂಗಿಯಂದ್ರದ್ದು ಎಜುಕೇಷನ್ನು, ಮದುವೆ ವಿಚಾರ ಆಗಿರ್ಬೋದು, ಇಲ್ಲ ನನ್ನದೇ ಸ್ಟಾಫ್ ಅಕಸ್ಮಾತ್ ಅವನಿಗೆ ಮದುವೆ ಫಿಕ್ಸ್ ಆಗಿದೆ ಅಂದರೆ ನನ್ನ ಕೈಲಾಗಿದ್ದು ಸಪೋರ್ಟ್ ಮಾಡಿ ಕಳಿಸ್ತಾ ಇದ್ದೆ. ಬಟ್ ಒಂದೇನು ಅಂದರೆ ನಾಟ್ ವಿತ್ ಎಕ್ಸ್ಪೆಕ್ಟೇಷನ್ ದಟ್ ಅವ್ರು ಸಾಯೋವರೆಗೂ ನನ್ನ ಹತ್ರನೇ ಇರ್ತಾರೆ, ನನಗೇನು ಕೆಲಸ ಮಾಡ್ತಿರ್ತಾರೆ ಅನ್ನೋದಲ್ಲ. ಬಟ್ ಅವ್ರು ನಮ್ಮ ಜೊತೆ ಇದ್ದಾಗ ನಮ್ಮ ಒಂದು ಕರ್ತವ್ಯ ಆಗುತ್ತೆ ಅವ್ರನ್ನ ನೋಡ್ಕೊಳೋದು. ಸೊ ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ಸೊ ಹೀಗೆ ಒಂದು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದಂಗೆ ಅಟ್ ಒನ್ ಪಾಯಿಂಟ್ ನನಗೆ ಜಯ ಕರ್ನಾಟಕ ಸಂಘಟನೆಯ ನಮ್ಮ BTM ಲೇಔಟ್ ಘಟಕ ಕ್ಷೇತ್ರದ ಅಧ್ಯಕ್ಷ ಆಗಬೇಕು ಅಂತ ಸ್ವಲ್ಪ ಒತ್ತಡ ಬಂತು. ನೀವು ಇಷ್ಟೆಲ್ಲ ಒಂದು ಸಮಾಜಮುಖಿ ಕೆಲಸಗಳು ಮಾಡ್ತಾರೆ, ಯಾಕೆ ನಮ್ಮ ಸಂಘಟನೆಗೆ ಬರಬಾರ್ದು, ನಮ್ಮ ಸಂಘಟನೆ ಮುಖಾಂತರ ಯಾಕೆ ಮಾಡಬಾರ್ದು ಅಂತ ಅದೊಂದು ಆಫರ್ ಬಂದಿತ್ತು. ಆವಾಗ ಅದು ನನಗೆ ತುಂಬ ಬೇಕಿರೋರಿಂದ ಒಂದು ಒತ್ತಾಯ ಆಗಿದ್ದರಿಂದ ಒಂದು ವರ್ಷ ನಾನು ಸಂಘಟನೆಯಲ್ಲಿ ಇದ್ದೆ, ಜಯ ಕರ್ನಾಟಕ ಸಂಘಟನೆಯಲ್ಲಿ. ಆವಾಗ ಓಕೆ, ಅದು ಐ ಟುಕ್ ಇಟ್ ಆಸ್ ಅನ್ ಆಪರ್ಚುನಿಟಿ ಟು ಡೂ ಮೋರ್ ವರ್ಕ್ ಆ್ಯಂಡ್ ಟು ಡೂ ವರ್ಕ್ ಇನ್ ಅ ವೆರಿ ಡಿಫ್ರೆಂಟ್ ಮ್ಯಾನರ್. ಆವಾಗ ಹೇಗೆ ಮಾಡಿದ್ವಿ ಅಂದರೆ ನಾವು ಅರೌಂಡ್ 1000 ಹೆಚ್ಚು ಮೆಂಬರ್ಸ್ ನಾನು ಎನ್ರೋಲ್ ಮಾಡಿಕೊಂಡೆ. ಬಟ್ ವಿತ್ ಅ ವೆರಿ ಕ್ಲಿಯರ್ ಇನ್ಸ್ಟ್ರಕ್ಷನ್ ದಟ್ ಯಾರೇ ಆಗಲಿ ₹1 ಯಾರಿಂದನೂ ಕಲೆಕ್ಷನ್ ಮಾಡಬಾರ್ದು. ಅಂಗಡಿಯವರಾಗಿರ್ಬೋದು ಇಲ್ಲ ನಮ್ಮದೇ ಓನ್ ಸ್ವತಃ ಮೆಂಬರ್ಸಿಂದ ಯಾರೂ ಕಲೆಕ್ಷನ್ ಮಾಡಬಾರ್ದು, ಅದೇನಿದೆ ನಾನೇ ನೋಡ್ಕೊತೀನಿ ಅಂದ್ಬಿಟ್ಟು ಆ ಟೈಮಲ್ಲಿ 1000 ಜನ ಮಕ್ಕಳಿಗೆ ಬುಕ್ಸ್ ವಿತರಣೆ ಮಾಡಿದ್ದೀವಿ. ಮತ್ತು ಒಂದು 150ಕ್ಕಿಂತ ಹೆಚ್ಚು ಸಸಿಗಳನ್ನ ನೆಟ್ಟಿದ್ದೀವಿ. ಆ ಟೈಮಲ್ಲಿ 2010 ಇಫ್ ಐ ಆಮ್ ನಾಟ್ ರಾಂಗ್ ಒಂದು ನಮ್ಮ ಕನ್ನಡ ಹೋರಾಟ ಒಂದು ಆಯಿತು. ಅದರಲ್ಲಿ ಕೂಡ ನಾವೆಲ್ಲ ಭಾಗವಹಿಸಿ ಬೆಂಬಲ ಕೊಟ್ಟಿದ್ವಿ 2010 ಇಲ್ಲಾಂದರೆ 2011ರಲ್ಲಿ. ಸರಿ, ಆಮೇಲೆ ನಾನು ಕಾರಣಾಂತರಗಳಿಂದ ಸಂಘಟನೆಯಿಂದ ಅಂದರೆ ಆ ಒಂದು ಪೋಸ್ಟಿಂದ ಹೊರಗಡೆ ಬಂದು ಇಂಡಿವಿಜುವಲ್ ಆಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಲೈಕ್ ನಿಮಗೆ ಹೇಳಿದಂಗೆ ನಮ್ಮ ತಂದೆ ಹೆಸರು ಉಳಿಬೇಕು ನನಗೆ ಒಂದು. ಎರಡನೇದು ಬಂದು ನನ್ನ ಒಂದು ಅದೃಷ್ಟ, ನನ್ನ ಒಂದು ಸೌಭಾಗ್ಯ, ನನಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ವಿನಯ್ ಗುರೂಜಿ ಗದ್ದೆ. ಹೌದು, ನಾನು ಅವರ ಒಂದು ದೊಡ್ಡ ಮಟ್ಟದ ಫಾಲೋವರು ಸರ್. ಸೊ ನನ್ನ ಒಂದು ಸೌಭಾಗ್ಯ, ಅವರು ನನಗೆ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ನಾನು ಹೇಗಿರಬೇಕು, ನಾನು ಏನೆಲ್ಲ ಕೆಲಸಗಳು ಮಾಡಬೇಕು ಅನ್ನೋ ಒಂದು ಸದಾ ನನಗೆ ಅವರು ಮಾರ್ಗದರ್ಶನ ಕೊಟ್ಟು ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ಆಶೀರ್ವಾದನೇ ನನಗೆ ಒಂದು ಶಕ್ತಿ ಅಂತ ನಾನು ಭಾವಿಸಿದ್ದೀನಿ. ಸೊ ವಿನಯ್ ಗುರೂಜಿ ಅಲ್ದಿರ ಬೇರೆ ತುಂಬ ಗುರುಗಳಿದ್ದಾರೆ. ಪುತ್ತೂರು ಅಜ್ಜ ಅವರಾಗಿರ್ಬೋದು, ಇಲ್ಲ ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ನಮ್ಮ ದತ್ತಾತ್ರೇಯರಾಗಿರ್ಬೋದು. ಸೊ ಇವರ ಎಲ್ಲ ಪುತ್ತೂರು ಅಜ್ಜರದ್ದು ಸಂಪರ್ಕ ಇತ್ತ ನಿಮಗೆ? ಸರ್, ಸಂಪರ್ಕ ಅಂದರೆ ನನಗೆ ಅಜ್ಜ ಬಗ್ಗೆ ಹೇಳ್ಕೊಟ್ಟಿದ್ದೇನೆ ವಿನಯ್ ಗುರೂಜಿ ಅವರು. ಪುತ್ತೂರು ಅಜ್ಜನ ತರಂಗದಲ್ಲಿ ಎಕ್ಸ್ಪೋಸ್ ಮಾಡಿ ಲೇಖನ ಬರೆದು ಎಲ್ಲ ಮಾಡಿದ್ದೆ ನಾವು. ಹೌದಾ ಸರ್? ಅಲ್ಲಿವರೆಗೆ ಆ ಪುತ್ತೂರಿನಲ್ಲಿ ಅಜ್ಜ ಇದ್ದಾರೆ ಅಂತ ಗೊತ್ತಿರಲಿಲ್ಲ. ಓಕೆ. ಇಲ್ಲ, ಅಜ್ಜದು ಸಮಾಧಿ ಹತ್ರ ನಾನು ವರ್ಷಕ್ಕೊಂದು 2 ಬಾರಿ ಹೋಗ್ತಾ ಇರ್ತೀನಿ. ಹೋದಾಗ ಅಜ್ಜಂದು ಸಮಾಧಿಗೆ ಭೇಟಿ ಮಾಡಿ ಹಾಗೆ ಮಹಾಲಿಂಗೇಶ್ವರ ಟೆಂಪಲ್ಗೂ ಹೋಗಿ ಬರ್ತೀನಿ. ಸೊ ಅಲ್ಲಿ ಪ್ರತಿ ವರ್ಷ ಮಾರ್ಚಲ್ಲಿ ಅವ್ರದ್ದು ಇದಾಗುತ್ತೆ, ಆರಾಧನೆ ಮಾಡ್ತಾರೆ. ಆ ಟೈಮಲ್ಲಿ ಹೋಗಿ ಸ್ವಲ್ಪ ಎಲ್ಲ ಅಲ್ಲಿ ಅವ್ರದ್ದು ಆಶ್ರಮ ಕಾಂಪೌಂಡ್ ಎಲ್ಲ ಸ್ವಚ್ಛತೆ ಮಾಡೋಲ್ಲಿ ಸಹಾಯ ಮಾಡಿಬಿಟ್ಟು ಬರ್ತೀನಿ. ಕಾಂಪೌಂಡು ಮತ್ತು ಗಾರ್ಡನ್ ಎಲ್ಲ ಇದೆ ಎಲ್ಲ ಸ್ವಲ್ಪ ಕ್ಲೀನಿಂಗೆಲ್ಲ ಮಾಡಿಕೊಟ್ಬಿಟ್ಟು ಬರ್ತೀವಿ. ಸೊ ಚಂದ್ರಶೇಖರ್ ಭಾರತಿ ಗುರೂಜಿ ಅವರು ಶೃಂಗೇರಿಯ ಮಠಾಧೀಶರಾಗಿದ್ದರು. ಸೊ ಇವ್ರ ಬಗ್ಗೆ ಎಲ್ಲ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ವಿನಯ್ ಗುರೂಜಿಯವರೇ ಇವ್ರ ಬಗ್ಗೆ ಹೇಳ್ಕೊಟ್ಟಿದ್ದು ನನಗೆ. ಈ ಎಲ್ಲ ಗುರುಗಳಿದ್ದಾರೆ, ಇವ್ರನ್ನ ನೀವು ಫಾಲೋ ಮಾಡಬೇಕು. ಅದೇ ರೀತಿ ಬ್ರಹ್ಮಶ್ರೀ ನಾರಾಯಣ್ ಗುರೂಜಿ ಇದ್ದಾರೆ. ಸೊ ಇವ್ರ ಬಗ್ಗೆ ಎಲ್ಲ ಸ್ವಲ್ಪ ಅಧ್ಯಯನ ಮಾಡ್ಕೊಂಡಿದ್ದೀನಿ. ಸೊ ಅವರೆಲ್ಲ ಹೇಳ್ಕೊಟ್ಟಿದ್ದಂಥ ಒಂದು ದಾರಿಯಲ್ಲಿ ಮತ್ತು ಅವರ ಒಂದು
ಒಂದು ಶಿಷ್ಯನಿಂದ ಎಕ್ಸ್ಪೆಕ್ಟ್ ಮಾಡುವಂಥ ಆದರ್ಶಗಳಲ್ಲಿ ಬದುಕಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಸರ್. ನಮಸ್ಕಾರ, ನನ್ನ ಹೆಸರು ಮಹಾದೇವ ಸ್ವಾಮಿ ಅಂತ. ಈಗಿನ ಯುಗದಲ್ಲಿ ಈ 20 ರೂಪಾಯಿಗೆ ಊಟ ಸಿಗುತ್ತೆ ಅಂತಾರೆ ಒಂದು ಸಂತೋಷ ಸುದ್ದಿ. ಇದೇ ರೀತಿ ಟೇಸ್ಟ್ ಸೂಪರ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಮತ್ತು ಇದೇ ರೀತಿ ಬೇರೆ ಏರಿಯಾಗಳಲ್ಲಿ ಆದರೂ ತುಂಬಾ ಸಂತೋಷ ಆಗುತ್ತೆ. ಈಗಿನ ಕಾಲದಲ್ಲಿ ಈ ತರಕಾರಿ ರೇಟಲ್ಲಿ ಏರಿಕೆ ಆಗುತ್ತೆ ಟೈಮಲ್ಲಿ ಮೊದಲೆಷ್ಟು ಇತ್ತು ಅದೇ ರೇಟು ಇವಾಗಲೂ ಅದನ್ನೇ ರೇಟ್ಲಿ ಕೊಡ್ತಾ ಇದ್ದಾರೆ. ಸೊ ಇದು ಬೆನಿಫಿಟ್ ಅಂತ ಇಲ್ಲ, ಜನಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲ ಕಡೆ ಸೇರಬೇಕು. ಹೇಳಿದ್ರೆ ಇನ್ನೊಂದು ಕಡೆ ಇನ್ನೂ 4-5 ಕಡೆ ಏರಿಯಾಕಲ್ಲ ಆದರೆ ಜನಸಾಮಾನ್ಯರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ರೆಸ್ಪಾನ್ಸ್ ಚೆನ್ನಾಗಿದೆ, ಇಲ್ಲಿ ನೋಡಿ ಜನಗಳು ನೋಡೋ ಎಷ್ಟು ಜನ ಊಟ ಮಾಡಿದ್ರೆ ನಮಗೆ ರೆಸ್ಪಾನ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನಮಗೆಲ್ಲರಿಗೂ. ನಾನು ರೆಗ್ಯುಲರಾಗಿ ಬರ್ತೀನಿ. ಆ್ಯಕ್ಚುಲಿ ನಾನು ಬರ್ತಾ ಇದ್ದೆ 1.25 ಕಿಲೋಮೀಟ್ರ್. ನಾನು ಆ ಕಡೆ ರೋಡ್ ದಾಟಿದ ಮಾಂಡ್ಯ ಮೋಟರ್ಸ್ ಇದ್ದಿದ್ದು, ಅಲ್ಲಿಂದ ಇಲ್ಲಿಗೆ ಬರ್ತಾ ಇರೋದು ಊಟಕ್ಕೆ. ನನಗೆ ಟೇಸ್ಟು ಮತ್ತು ರೇಟ್ ಎರಡೂ ಚೀಪ್ ಆ್ಯಂಡ್ ಬೆಸ್ಟ್ ಆಗಿದೆ. ನನ್ನ ಕಡೆ ಚೆನ್ನಾಗಿ ಬರ್ತಾ ಇರ್ತಾರೆ. ರೇಟು ಮತ್ತು ಚೆನ್ನಾಗಿದೆ, ಟೇಸ್ಟ್ ಮತ್ತು ಸೂಪರ್ ಆಗಿದೆ. 20 ರೂಪಾಯಿಗೆ ಇಷ್ಟೊಂದು ರೈಸ್ ಇದೆ, ಅರ್ಧ ಆಲ್ರೆಡಿ ತಿಂದಿದ್ದೀನಿ, ಇನ್ನೂ ಅರ್ಧ ಇದೆ. 20 ರೂಪಾಯಿಗೆ ಸಾಕು. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೊಟ್ಟೆ ತುಂಬ ಅಷ್ಟು 20 ರೂಪಾಯಿಗೆ ತುಂಬಾ ಇದೆ. ಕ್ಲೀನಿಂಗ್ ಸ್ವಚ್ಛವಾಗಿದೆ, ಏನು ತೊಂದರೆ ಇಲ್ಲ. ಅಷ್ಟೇ ಕ್ಲೀನಾಗಿ ಒಂದು ಊಟ ಮಾಡ್ತಾರೆ, ಫ್ಯೂ ಸೆಕೆಂಡ್ ಬಂದು ಕ್ಲೀನ್ ಮಾಡ್ತಾರೆ. ಅಷ್ಟೇ ಸ್ವಚ್ಛವಾಗಿದೆ. ಸರೌಂಡಿಂಗ್ ಎಲ್ಲೂ ಸ್ಮೋಕ್ ಗುಡಿಂಗ್ಸ್ ಯಾವ ಥರ ಯಾವುದಿಲ್ಲ, ಸ್ವಚ್ಛವಾಗಿದೆ, ಚೆನ್ನಾಗಿದೆ. 4 ಜನಕ್ಕೆ ಇದು ನಾವು ಹೇಳೋದು 4 ಜನಕ್ಕೆ ಹೆಲ್ಪ್ ಆದರೆ ಇನ್ನೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ.